ಕಳೆದ ಒಂದು ವಾರದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತಾಡುವಂತ ಪ್ರಯತ್ನ, ನಮ್ಮ RSS ನ ಶಾಖೆಗಳು ಏನ್ ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂತ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ಹೇಳಿ ಇವ್ರಿಗೆ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಕ್ಕೆ ತಾಕತ್ತಿಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಗೌರವಿತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರ್ ಅವತ್ತು ಆದೇಶವನ್ನ ಮಾಡಿದ್ರು ಅಂತ ಹೇಳಿ. ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಡ್ಲಿಕ್ಕೆ ಕಾರಣ ಯಾವ್ದೋ ಒಂದು ಶಾಲೆ ಕಾಲೇಜಲ್ಲಿ ಕೋಳಿ ಕುರಿ ಕಡಿದು ಮದುವೆ ಮುಂಜೆ ಮಾಡಿದಂತ ಒಂದು ಉದಾಹರಣೆಯನ್ನ ಕಣ್ಮುಂದಿಟ್ಕೊಂಡು ಆ ಒಂದು ಚೌಕಟ್ಟಲ್ಲಿ ಮಾಡಿದ್ರೆ ಹೊರತು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಿರೋದು ಈ ಸಂದರ್ಭದಲ್ಲಿ ದುರುದ್ದೇಶ ಪೂರ್ವಕವಾಗಿ ಅದರ ಹೆಸರನ್ನ ಹೇಳದೆ ಈ ರೀತಿಯಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಿತ್ತಾಪುರ ಖರ್ಗೆ ಅವರ ಕಾನ್ಸ್ಟಿಟ್ಯೂನ್ಸಿ ನಿನ್ನೆಯಿಂದ ಆಫೀಸಿಗೆ ಅಲಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇನೋ 12 ಪಾಯಿಂಟ್ ಕ್ಲಾರಿಫಿಕೇಶನ್ ಅಂತೆ ಕೊಟ್ಟಾಗಿದೆ. ಏನು ಇವ್ರು ಜೀತದಾಳುಗಳ ಇವರು? ಇವತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಸ್ತಿಗಳನ್ನ ಟ್ಯಾಬ್ಲೇಷನ್ ಮಾಡ್ತೀನಿ ಅಂತ ಹೇಳಿ ಅದು ಕೂಡ ಪೇಪರ್ ಬಂದಿದೆ. ಯಾರದೇ ತಲೆ ಒಡೆದು ಆ ರೀತಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಥೆ ತನ್ನ ಒಂದು ವಿಚಾರ ಇರ್ಬೋದು, ತನ್ನ ಬೌದ್ಧಿಕ ವಿಚಾರಗಳಿರ್ಬೋದು ಮತ್ತು ಅದರ ಶಕ್ತಿಗಳನ್ನ ವೃದ್ಧಿಸುವಂತ ಕೆಲಸವನ್ನೇನು ಮಾಡಿಲ್ಲ. ಹಾಗಾಗಿ ಈ ರೀತಿಯ ಹಗುರವ ಮಾತಾಡಿ ಮತ್ತೆ ನಿಮ್ಮ ಪಕ್ಷದಲ್ಲೇ ಚರ್ಚೆ ಆಗಿದೆ, ಪತ್ರಿಕೆಲ್ಲ ನೋಡಿದ್ದೀನಿ. ನಿಮ್ಮ ಪ್ರಿಯಾಂಕಾ ಖರ್ಗೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಾಥಿಗಳಾದಂತ ಕ್ಯಾಬಿನೆಟ್ ಮಂತ್ರಿಗಳ ಸಾಥ್ ಕೊಟ್ಟಿಲ್ಲ ಅಂತೇಳಿ ನಿಮ್ಮ ತಂದೆ ನೋವನ್ನ DCM ಮುಂಭಾಗದಲ್ಲಿ ಮುಂದೆ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಪತ್ರಿಕೆಲ್ಲ ನೋಡಿ. ಎಷ್ಟು ನಿಜನ ಸುಳ್ಳು ನಂಗೆ ಗೊತ್ತಿಲ್ಲ, ಅದು ನಿಜ ಅಂತೂ ಹೌದು. ನಿಮ್ ಪಕ್ಷದಲ್ಲೇ ಬೇರೆ ಬೇರೆ ರೀತಿಯಂತ ಮಾತುಗಳನ್ನ ನಾವು ಕೇಳ್ತಾ ಇದೀವಿ. ಹಾಗಾಗಿ ನಿಮ್ಮ ಕಾಂಗ್ರೆಸ್ನ ಒಂದು ಬೌದ್ಧಿಕ ಅಧಪತನಕ್ಕೆ ಇದೊಂದು ದೊಡ್ಡ ಒಂದು ಉದಾಹರಣೆ. ಇವತ್ತು ಗೌರವಂತ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಿ ಅವ್ರ ಮಾತಿಗೆ ನಾ ಬೆಲೆ ಕೊಡ್ಲಿ, ನನ್ನ ಮುಖ್ಯಮಂತ್ರಿ ಸ್ಥಾನ ಎಲ್ಲ ಅಲ್ಲಾಡೋದು ಅಂತ ಹೇಳಿ ಪಾಪ ಅವರಿಗೆ ಹರಿಪ್ರಸಾದ್ ಅವರಿಗೆ ದೊಡ್ಡ ಹೇಳಿಕೆಗಳನ್ನ ಕೊಟ್ಟು ಆದಷ್ಟು ಬೇಗ ನಾಳೆ ಆಗುವಂತ ಮಂತ್ರಿಮಂಡಲದ ರಚನೆಯಲ್ಲಿ ಎಲ್ಲಿ ತೂರ್ಕೊಬಹುದು ಅಂತೇಳಿ ಅವರಿಗೆ ಆತುರ. ಅವರಿಗೆ ಇನ್ನು ಕೆಲವು ಜನರಿಗೆ ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಶೀರ್ವಾದ ಬೇಕಾಗಿದೆ. ಅದು ಪ್ರಿಯಾಂಕಾ ಮುಖಾಂತರ ಮಾಡ್ಲಿಕ್ಕೆ ದೊಡ್ಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಜನ ನಗ್ತಾ ಇದ್ದಾರೆ. ಇವತ್ತು ಈ ರೀತಿಯಂತ ಅನೇಕ ಪ್ರಯತ್ನಗಳನ್ನ ಮಾಡಿ ಈಗಾಗಲೇ ದೇಶದಲ್ಲಿ ಎಲ್ಲೋ 1-2 ರಾಜ್ಯದಲ್ಲಿ ನೀವು ಉಳ್ಕೊಂಡಿದ್ದೀರಿ. ಇದೇ ತಪ್ಪನ್ನು ನೀವು ಮಾಡ್ಕೊಂತ ಹೋದ್ರೆ ಕೊನೆ ಮಳೆಯನ್ನ ಹೊಡೆಯುವಂತ ಕೆಲಸ ರಾಷ್ಟ್ರೀಯ ಅಧ್ಯಕ್ಷರ ಮಗ ಪ್ರಿಯಾಂಕಾ ಮುಖಾಂತರ ಇದಾಗುತ್ತೆ ಅಂತ ನಾನು ಹೇಳ್ತೀನಿ. ಸರ್, ಇವ್ರ ಯೋಗ್ಯತೆಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದಂತ ವ್ಯಕ್ತಿಗಳನ್ನ SDF ಬೇರೆ ಬೇರೆ ಅವ್ರ ಸಂಘ ಸಂಸ್ಥೆಗಳನ್ನ ಕ್ಯಾಬಿನೆಟ್ ಅಲ್ಲಿ ತಂದವನ್ನ ಎಲ್ಲರನ್ನು ಸಂಪೂರ್ಣವಾಗಿ ಬಿಡುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಅಂದ್ರೆ ಯಾರನ್ನ ಮನವೊಲಿಸಕ್ಕೋಸ್ಕರ ಈ ರೀತಿ ಅಂತ ನಿಮ್ಮ ಸರ್ಕಾರವನ್ನ ನಡೆಸುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ? ನಾಚಿಕೆ ಆಗ್ಬೇಕಲ್ವಾ? ನಿಮಗೆ ಗುಂಡಿ ಮುಚ್ಚಕ್ಕೆ ರಸ್ತೆಯಲ್ಲಿ ಗುಂಡಿ ಇದೆ ಅನ್ನೋಕ್ಕಿಂತ ಗುಂಡಿಲ್ ರಸ್ತೆಗಳು ಇದಾವೆ. ಇವತ್ತು ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿ ಪ್ರಮುಖರು ಗುಂಡಿ ಮುಚ್ಕೊಡಕ್ ಮುಂದ್ ಬಂದಿರೋ ಸ್ವಾಗತ ಅಂತ ಹೇಳಿ ಯಾರೋ ನಿಮ್ ಮಂತ್ರಿ ಹೇಳಿಕೆ ಕೊಡ್ತಾರೆ. ಈ ದುಸ್ಥಿತಿಯನ್ನ ಮುಚ್ಕೊಡ್ಲಿಕ್ಕೋಸ್ಕರ ಈ ರೀತಿ ಅಂತ ಚಟಕ್ಕೋಸ್ಕರ ಈ ರೀತಿ ಅಂತ ಹೇಳಿಕೆಗಳನ್ನ ಕೊಟ್ಕೊಂಡು ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ನಿಮ್ ಗುಂಡಿಯನ್ನ ನೀವು ತೋಡ್ಕೊಳ್ಳೋಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಸರ್. ಸರ್, ಖರ್ಗೆ ಅವರು ಪ್ರಿಯಾಂಕಾ ಅವರು ಬರೆದಂತ ಪತ್ರದಲ್ಲಿ ಒಂದು ಕೈಯಲ್ಲಿರುವಂತಹ ಲಾಠಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಅವ್ರು ಬರೆದಂತ ಪತ್ರ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಯಾವ್ದಾರ ಒಂದು ಉದಾಹರಣೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅವ್ರ ಮನೆ ಅನ್ನವನ್ನ ತಿಂದು ದೇಶಕ್ಕೋಸ್ಕರ ಮುಡುಪಾಗಿಟ್ಟಂತ ಸ್ವಯಂ ಸೇವಕರ ಒಂದು ಸಂಘಟನೆಯನ್ನ ಕಟ್ಟುವಂತ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಅದು ಬಿಟ್ಟು ಈ ರೀತಿಯಂತ ದಂಡದ ಬಗ್ಗೆನೂ ಕೂಡ, ಕೈಯಲ್ಲಿರುವಂತ ಕೋಲಿನ ಬಗ್ಗೆ ದಂಡದ ಬಗ್ಗೆ ಕೂಡ ಹಗುರ ಮಾತಾಡ್ತೀರಿ. ಯಾವನೋ ಒಬ್ಬ ಟಿಫಿನ್ ಕೇರ್ ಬಾಂಬ್ ಬಿಟ್ಕೊಂಡು ಬ್ಲಾಸ್ಟ್ ಮಾಡ್ಕೊಂಡು ಅವನನ್ನ ನಮ್ಮ ಏನೋ ಬ್ರದರ್ಸ್ ಅಂತ ಹೇಳುವಂತ ಪ್ರಯತ್ನ ನೀವು ಮಾಡ್ತೀರಿ. ಹಾಗಾಗಿ ನಿಮ್ಮ ನಡೆ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದೀರಿ. ನಿನ್ನೆ ನೋಡಿದೆ ಪೇಪರ್ 40,000 ಕೋಟಿ KPTCL ಪೇಮೆಂಟ್ ಬಾಕಿ ಇರೋದು. ಇವ್ರ ಸಬ್ಸಿಡಿ ಇವರ ವಿಚಿತ್ರವಾದಂತ ಇವ್ರ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಬಾಕಿ ಇದೆ ಅವ್ರದ್ದು. ನಾಳೆ ರಾಜ್ಯ ಅಡ ಇಟ್ಟರು ಕೂಡ ಆಶ್ಚರ್ಯ ಪಡೋಲ್ಲ, ದುಸ್ಥಿತಿ ಬರುತ್ತೆ. ಪಾಪ A ಖಾತೆ B ಖಾತೆ ಮಾಡ್ತೀಯ, ರೆವೆನ್ಯೂ ದುಂಡು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತೀಯಾರೆ, ಬಡವರಿಗೆ ಅನುಕೂಲ ಆಗ್ಲಿ.
ನಿಮ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು ಈ ಇಶ್ಯೂ, ಬಿ ಖಾತಾ ಮಾಡ್ಲಿಕ್ಕೆ, ಎ ಖಾತಾ ಮಾಡ್ಲಿಕ್ಕೆ, ಇವೆಲ್ಲ ವಿಚಾರ ಇವತ್ತು ರಿಲೀಸ್ ಆಗಿದೆ, ಒಳ್ಳೇದಾಗ್ಲಿ. ಆದ್ರೆ ಈ ರೀತಿಯಂತ ನಿಮ್ಮ ಅಹಮ್ಮಿನ ಒಂದು ಅಹಂಕಾರದ ಒಂದು ಹೇಳಿಕೆಗಳನ್ನ, ಪ್ರಯತ್ನಗಳು ನೀವೇನ್ ಮಾಡ್ತಾ ಇದ್ದೀರಿ ಅದು ಕೊನೆ ಆಗ್ಬೇಕು. ಇಲ್ಲ ಅಂದ್ರೆ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಗಮನಿಸ್ತಾ ಇದ್ದಾರೆ, ನಮ್ಮ ಪಕ್ಷದ ನಾಯಕರುಗಳು ಕೂಡ ಗಮನಿಸ್ತಾ ಇದೀವಿ. ಬಿಹಾರ್ ಚುನಾವಣೆ ಆಗ್ಲಿ, ಎಲ್ಲ ಹಂತ ಹಂತವಾಗಿ ಇವೆಲ್ಲದಕ್ಕೂ ಉತ್ತರ ಕೊಡುವಂತ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಎಸ್ ಸರ್, ಅವರು ಪಾಪ ವಾರ್ನಿಂಗ್ ಮಾಡಿದ್ದಾರೆ ಗುತ್ತಿಗೆದಾರರು. ನಿನ್ನೆ ಪಾಪ ಏನೋನು ನೀರ್ಗಂಟಿ 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತೇಳಿ ನೇಣ್ ಹಾಕೊಂಡೆ ಯಜಮಾನ. ಮೊನ್ನೆ ಸರ್ವೆಲ್ಲಿದ್ದಂತ ಹೆಣ್ಮಗಳು ಹೋಗಿ ಬಾವಿ ಹಾರಿದಾಳ, ಅದೇನು ಅಂತ ನಮಗೆ ಗೊತ್ತಿಲ್ಲ. ಇದೇ ನಮ್ ಶಿವಮೊಗ್ಗದ ಎಸ್.ಟಿ ನಿಗಮದ ಅಧಿಕಾರಿ ನೇಣ್ ಹಾಕೊಂಡ. ಪೊಲೀಸ್ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಂದು ನೈತಿಕತೆ ಈ ಸರ್ಕಾರ ಕೊಡ್ತಾ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಇದರಿಂದ ನೇಣ್ ಹಾಕೊಂಡ್ರು. ಈ ರೀತಿಯಂತ ಘಟನೆಗಳು ಇವತ್ತು ನಡೀತಾ ಇದೆ ಇವತ್ತು.